ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು 26th ಜಾನ್ವರಿ ರಿಪಬ್ಲಿಕ್ ಡೇ ಇವತ್ತು. ಸೊ ನಮ್ಮ ಸೊಸೈಟಿಲಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಮತ್ತು ಕನ್ನಡ ರಾಜ್ಯೋತ್ಸವ ಯಾವಾಗಲೂ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹೋಗ್ತಾ ಇದ್ದೀವಿ ಇವಾಗ. ಎಲ್ಲಾದರೂ ಹೋಗೋಣ, 3 days ರಜಾ ಇದೆಯಲ್ಲ ಅಂತ ಪ್ಲ್ಯಾನ್ ಮಾಡಿದ್ವಿ, ಆಮೇಲೆ ಆಗಲಿಲ್ಲ. ಈ ವರ್ಷ ಎಷ್ಟಾಗುತ್ತೆ ಅಷ್ಟು ಟ್ರಾವೆಲ್ ಮಾಡೋಣ ನಾನು ಜನರಿಗೆ ಹೇಳ್ತಾನೆ ಇದ್ದೀನಿ, ಯಾವಾಗ ಚಾನ್ಸ್ ಸಿಗುತ್ತೆ ಆಗ. ಬಟ್ ಬೇರೆ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಅದು ವ್ಲಾಗ್ ಬರುತ್ತೆ. ಜಿಯನ್ ಕೂಡ ರೆಡಿ ಆಗಿದ್ದಾನೆ. ಜಿಯನ್ನು ಫುಲ್ ನೋಡಿ ಡ್ರೆಸ್ ತೋರಿಸ್ತೀನಿ ಒಂದು. ಸೊ ಫ್ಲಾಗ್ ಡ್ರೆಸ್ ಒಂದು ರೆಡಿನಾ? ಸೊ ಬ್ರೇಕ್ಫಾಸ್ಟ್ ಇರುತ್ತೆ, ಅಲ್ಲೇ ಹೋಗೋದು ಇವತ್ತು. ಬಟ್ ಅವ್ನ ಫ್ರೆಂಡ್ ಇಲ್ಲ, ಅವ್ನ ಫ್ರೆಂಡ್ ಇದ್ರೆ ಇನ್ನೂ ಖುಷಿ ಅವನಿಗೆ. ಆರ್ವಿಕ್ ಇಲ್ಲ, ಆರ್ವಿಕ್ ಹೊರಗಡೆ ಹೋಗಿದ್ದಾರೆ. ಸೊ ಅವ್ರು ನೆನ್ನೆ ಹೋದ್ರು. ಅದಕ್ಕೆ ಇವಾಗ ಬೇರೆ ಮಕ್ಕಳು, ಒಟ್ಟಿನಲ್ಲಿ ಯಾರಾದರೂ ಇರಬೇಕು ಅವನಿಗೆ. ಅದು ಜಾಸ್ತಿ ಆರ್ವಿಕ್ ಇದ್ರೆ ಇಷ್ಟ ಅವನಿಗೆ. ಆರ್ವಿಕ್ ಅಂತ ಹೇಳ್ತಾನೆ ಇರ್ತಾನೆ ಅಲ್ಲ ಬೇಬಿ? ಸೊ ಆರೆಂಜು, ವೈಟು, ಗ್ರೀನ್ ಏನಾರು ಹಾಕೊಂಡು ಹೋಗ್ಬೋದು. ವೈಟ್ ಹಾಕೊಂಡಿದ್ದೀನಿ. ಲಾಸ್ಟ್ ಟೈಮ್ ನಾನು ಇದೇ ಥರದ್ದು ಹಾಕೊಂಡಿದ್ದೆ, ನೀವು ವ್ಲಾಗಲ್ಲಿ ನೋಡಿದ್ರಿ ಅನ್ಸುತ್ತೆ. ಸೊ ಫಸ್ಟ್ ಟೈಮ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದಾಗ ಚಂದು ಅದೇ ಹಾಕೋತಿದ್ದಾರೆ. ನಾನೀಗ ಚೇಂಜ್ ಇಲ್ಲ ಅನ್ಸುತ್ತೆ, ಬರೀ ವೈಟ್ ಹಾಕೊಂಡಿದ್ದೀನಿ. ತೋರಿಸ್ತೀನಿ ಚಂದು. ರೆಡಿ? ರೆಡಿ. ಜೀವ ಹೋಗೋಣ. Can you have the national anthem? 3, 2, 1. All ready? आओ बच्चों तुम्हें सिखाए झांकी हिंदुस्तान की इस मिट्टी से तिलक करो ये ಮುಗೀತು ಇಲ್ಲಿ. ಇವಾಗ ಬ್ರೇಕ್ಫಾಸ್ಟ್ಗೆ ಕ್ಲಬ್ ಹೌಸ್ ಹತ್ರ ಹೋಗ್ತಾ ಇದ್ದೀವಿ. ಊಟ ಎಸಿತಾ ಇದೆ. ದೋಸೆ ಮಾಡ್ತಿದ್ವಿ, ಇವತ್ತು ದೋಸೆ ಇಲ್ವಂತೆ. ಇಡ್ಲಿ ಮತ್ತು ಖಾರ ಬಾತ್, ಕೇಸರಿ ಬಾತ್, ವಡಾ. ಫ್ರೆಂಡ್ಸ್, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಿದ್ವಿ. ಇವಾಗ ರೆಡಿ ಆಗಿಬಿಟ್ಟು ನಾಳೆ ಸಿಗಂದೂರ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ, ದೇವ್ರಿಗೆ ಕೊಡೋದಕ್ಕೆ. ಸೊ ಪ್ರತಿ ಸರಿ ಹೋದಾಗ ಮಡ್ಲಕ್ಕಿ ತುಂಬಿಸೋದಕ್ಕೆ ನಾನು ಸ್ಯಾರಿ ತೊಗೊತೀನಿ. ಅದಕ್ಕೆ ಹೋಗಿ ಫಸ್ಟು ಸ್ಯಾರಿ ತೊಗೊಂಡು ಆಮೇಲೆ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ವಾಪಸ್ ಬರೋದು ಅಂತ ಅಂದ್ಕೊಂಡಿದ್ದೀವಿ. ಜಿಯನ್ನು ಸ್ನಾನ ಎಲ್ಲ ಮಾಡಿದ್ಮೇಲೆ ಡ್ರೆಸ್ ಎಲ್ಲ ಹಾಕಿ ರೆಡಿ ಆದಮೇಲೆ ತರಲೆ ಆಟ ಆಡಿಕೊಂಡು ಹೋಗಿ ಕೂತ್ಕೊಂಡಿದೆ ನೋಡಿ. ಏನು ಡ್ರೆಸ್ ನಿಂದು? ಇಲ್ಲೇ ಇದೆ ಒಂದು, ನೋಡೋಣ ಚಂದು ಎಲ್ಲಿ ತೊಗೊಳ್ಳೋಣ ಅಂತಾರೆ ಅಲ್ಲಿ ತೊಗೊಳ್ಳೋದು. ಹಾಗೆ ನಾಳೆ ಬೇಗನೆ ಹೊರಡಬೇಕು. ಸೊ ಆಲ್ಮೋಸ್ಟ್ 9 hours ಮೇಲೆ ಜರ್ನಿ ಇರುತ್ತೆ. ಸೊ ಅದು ವ್ಲಾಗ್ ಮಾಡಿ ತೋರಿಸ್ತೀನಿ ನಾನು, ಹೇಗೆ ಜಿಯನ್ ಜೊತೆ ಮ್ಯಾನೇಜ್ ಮಾಡ್ತೀವಿ ಅಷ್ಟು ಅವರ್ ಟ್ರಾವೆಲ್ ಮಾಡೋಕ್ಕೆ ಕಾರಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಸೊ ಸ್ಯಾರಿ ಅಂಗಡಿಗಳಿಲ್ಲೇ ಚಿಪ್ಸಂದ್ರಲ್ಲಿ ಇದೆ ಅಲ್ಲ, ಒಂದು 4-5 ಸಿಲ್ಕ್ ಸ್ಯಾರಿದು, ಒಂದು 4-5 ಅಲ್ಲೇ ಇದೆ ಅಂಗಡಿಗಳು. ಅಲ್ಲಿ ಹೋಗಿ ತಗೊಂಡು ಆಮೇಲೆ ಸರ್ದು ಜಾಸ್ತಿ ಆಗ್ಬಿಟ್ಟಿದೆ, ಅವ್ರನ್ನ ಆಟ ಆಡ್ಸೋಕೆ ಕರ್ಕೊಂಡೋಗಿ ಬರೋದು. ಏನ್ ಮಾಡ್ದೆ ಇವತ್ತು? ಫ್ಲಾಗೇ ಮಾಡ್ಬಿಟ್ಟ ಅವನು. ಫಸ್ಟ್ ಅಲ್ಲಿದ್ದಾಗ ಸ್ವಲ್ಪ ಮಾರತಳ್ಳಿಗೆ ಹೋಗ್ಬೇಕಿತ್ತಲ್ಲ ನಾವು, ಅಲ್ಲಿ ಸ್ಯಾರಿ ತಗೊಳಕ್ಕೆ. ಈಗ ಅಟ್ಲೀಸ್ಟ್ ಪರವಾಗಿಲ್ಲ, ಟಿಪ್ಸ್ ಅಂದ್ರೆ ಅಲ್ಲಿ ಸಿಗುತ್ತೆ. ಸೊ ನ್ಯೂ ತಿಪ್ಸಂದ್ರ ರೋಡಲ್ಲಿ ನಿಂತಿದ್ದೀವಿ. ಇದು ಚಿಕ್ಕದು ರೋಡು, ಆಮೇಲೆ ಒನ್ ವೇ, ಪಾರ್ಕಿಂಗ್ ಸಿಗೋದು ಕಷ್ಟ. ಸೊ ನಾನು ಇಲ್ಲೇ ಗಾಡಿ ನಿಲ್ಸ್ಕೊಂಡು ಜೀವ ಜೊತೆ ನಿಂತಿದ್ದೀನಿ. ರಮ್ಯಾ ಸ್ಯಾರಿ ತೊಗೊಂಬರಕ್ಕೆ ಹೋಗಿದ್ದಾಳೆ ಒಳಗಡೆ. ಜೀವ್ ಮಾಲ್ಗೆ ಹೋದ್ಮೇಲೆ ಏನು ಮಾಡಬೇಕು? ಫಸ್ಟು ಡೋನಟ್ ತಿನ್ಬೇಕಾ? ಊಟ ಮಾಡಲ್ಲ ಮತ್ತೆ? ಊಟ ತಿನ್ಬೇಕು ತಾನೆ ಒಂಚೂರು, ಏನಾದ್ರು. ಬರೀ ಡೋನಟ್ ಸಾಕ ನಿಂಗೆ? ಏನ್ ಬೇಕು? ಡೋನಟ್. ಸರಿ, ಡೋನಟ್ ಜೊತೆ ಇನ್ನೇನ್ ಬೇಕು? ಬರೀ 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 ಕುರ್ಕುರ್ ತಿಂಡಿನೇ ಬೇಕು ನಿಂಗೆ? ಏನ್ ಹಾಕೊಂಡಿದ್ಯಾ ನೀನು? ಮಾರಿಯೋ ಡ್ರೆಸ್ ಹಾಕೊಂಡಿದ್ಯಾ?
ಏನ್ ಮಾಡ್ತಿದ್ರಿ? ನಿಂತ್ಕೊಂಡು ಪೋಲಿ ಮಾಡ್ತಿತ್ತು ಜಿಯೋ ಬೇಬಿ. ತಗೊಂಡ್ ಬಂದಿದ್ದಾಯ್ತು, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಫುಲ್ಲು. ಚಂದಕ್ಕೆ ತೋರಿಸ್ಬೇಕು ಅವ್ರಿಗೆ. ಬಾರ್ಡರ್ ಎಲ್ಲ ಚೆನ್ನಾಗಿರೋ ತಗೊಂಬಾ, ದೇವ್ರಿಗಾದ್ರು ಸೆಲೆಕ್ಟ್ ಮಾಡಿ ತಗೊಂಬಾ ಅಂತ. ಇಲ್ಲಿ ನಾನೇ ಸಿಕ್ಕಾಪಟ್ಟೆ ಕಂಡೀಷನ್ಸ್ ಆಗಿ ಕಳಿಸಿದ್ರು. ಗ್ರೀನ್ ಕಲರು, ಬಾರ್ಡ್ರ್ ದೊಡ್ಡದಾಗಿರ್ಬೇಕಂತೆ, ಆ ಥರ ಎಲ್ಲ ದೇವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅವ್ರು ಉಡಿಸಿದಾಗ ಅಂತ. ಫ್ರೆಂಡ್ಸ್, ಸೊ ಜಿಯನ್ನ ಕರ್ಕೊಂಡು ಬಂದು ಆಟ ಆಡಿಸಿದ್ದೆಲ್ಲ ಆಯಿತು. ಅದೆಲ್ಲ ಏನು ಶೂಟ್ ಮಾಡಲಿಲ್ಲ ನಾನು. ಸೊ ವಾಪಸ್ ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗ್ಬಿಟ್ಟು ನೋಡಬೇಕು ನೆಕ್ಸ್ಟು ಏನಂತ. ಮೇ ಬಿ ನಾನು ಟ್ರಾವೆಲ್ ಮಾಡೋದು ಬ್ಲಾಗ್ ಸಪ್ರೇಟಾಗಿ ಮಾಡ್ತೀನಿ ಅಂತ ಅನಿಸುತ್ತೆ. ಇದನ್ನು ಮತ್ತೆ ಬೇರೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡಿ ಎಂಡ್ ಮಾಡ್ತೀನಿ ಅಷ್ಟೇ, ಗೊತ್ತಿಲ್ಲ, ಐಡಿಯಾ ಇಲ್ಲ. ಕೆಲವೊಂದು ಸರಿ ಬ್ಲಾಗ್ಸು ನಾವು ಹೆಂಗೆ ಅನ್ಕೋತೀವೋ ಹಂಗೆ ಆಗೋದಿಲ್ಲ. ನೋಡೋಣ ಹೆಂಗಾಗುತ್ತೆ ಹಂಗೆ ತೊಗೊಂಡು ಹೋಗೋದು ಬ್ಲಾಗು. ಯಾಕೆಂದರೆ ಕೆಲವೊಂದು ಬ್ಲಾಗ್ಸು ನಾನು ಪ್ಲ್ಯಾನ್ ಮಾಡಿರ್ತೀನಿ ಹಿಂಗೆ ಮಾಡಬೇಕಂತ, ಕೆಲವೊಂದು ಹಾಗೆ ಆಗುತ್ತೆ. ಸೊ ಅನ್ಪ್ಲ್ಯಾನ್ಡ್ ಆಗುತ್ತೆ. ಅದರಲ್ಲಿ ಇದು ಒಂದು ನಮ್ಮ ಬಾಸ್ ಬೇಬಿ ಅವರು ಡೋನಟ್ ತಿನ್ನಬೇಕಂತೆ. ಸೊ ಮಕ್ಕಳಿಗೆ ನಾವು ಎಷ್ಟೇ ಮನೇಲಿ ಎಲ್ಲ ಹೆಲ್ದಿ ಫುಡ್ ಕೊಡಿಸಿದ್ರು ಹೊರಗಡೆ ಬಂದಾಗ ಕೇಳ್ತಾರೆ ಡೋನಟ್ಟು, ಚಾಕ್ಲೇಟು, ಈ ಥರದ್ದೆಲ್ಲ ಏನು ಮಾಡಿದ್ರು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಸೊ ಒಂದೊಂದ್ಸರಿ ಏನು ಮಾಡೋಕ್ಕಾಗಲ್ಲ, ಕೊಡಿಸ್ಬಿಡ್ತೀನಿ, ಓಕೆ ತಿನ್ನು ಅಂತ. ಯಾಕೆಂದರೆ ಆಮೇಲೆ ನಮ್ಮದು ಇದಕ್ಕೆಲ್ಲ ನಮ್ಮ ಏಜಿಗೆ ಬಂದಮೇಲೆ ಮಾಮೂಲಿ ಡಯಟು ಅದು ಇದು ಅವರೇ ನಾವು ಬೇಡ ಅಂದರೂ ಸ್ಟಾರ್ಟ್ ಮಾಡ್ತಾರೆ. ಸೊ ಅವನೊಂದು ಕಾಲೇಜ್ಗೆ ಇಲ್ಲ ಸ್ವಲ್ಪ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಫ್ರೆಂಡ್ಸ್, ಜಸ್ಟ್ ಮನೆಗೆ ಬಂದು ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ದೀವಿ. ಇವಾಗ ಸ್ವಲ್ಪ ಯಾಕೋ ನಂಗೆ ಸುಸ್ತಿ ಆಗ್ಬಿಡ್ತಾವೆ ಚೆಂದ. ಇವಾಗ ಏನು ಗೊತ್ತಾ, ವಿಂಟರ್ ಇದ್ರೂ ಒಳ್ಳೆ ಸಮ್ಮರಲ್ಲಿ ಸೆಕೆ ಆಗ್ತಿತ್ತಲ್ಲ, ಹಂಗನ್ಸಿದೆ. ಇವಾಗ ಈ ಸರಿ ಬೆಂಗಳೂರಲ್ಲಿ ಜಾಸ್ತಿ ವಿಂಟರೇ ಬರಲಿಲ್ಲ, ಚಳಿನೇ ಬರಲಿಲ್ಲ ಹೇಳಬೇಕು ಅಂದರೆ. ಲಾಸ್ಟ್ ಇಯರ್ ಎಲ್ಲ ಫುಲ್ಲು ಸ್ವೆಟರ್ ಹಾಕ್ಕೊಂಡಿದ್ರು ಆಗ್ತಿರ್ಲಿಲ್ಲ, ಹಂಗಾಗ್ತಿತ್ತು. ಈ ಇಯರ್ ಅಷ್ಟೊಂದು ಏನಿಲ್ಲ. ಸೀರೆ ನಾನು ತೋರಿಸ್ತೀನಿ ನಿಮಗೆ. ಹಾಗೆ ಸ್ವಲ್ಪ ಪ್ಯಾಕ್ ಮಾಡಬೇಕು, ಅದು ಮಾಡಬೇಕು. ಟೈಮ್ ಆಲ್ಮೋಸ್ಟ್ 10 o'clock ಆಗ್ತಾ ಬಂತು. ಇವಾಗ ಸ್ವಲ್ಪ ಏನಾದರೂ ತಿನ್ಬಿಟ್ಟು ಊಟ, ಆಮೇಲೆ ಪ್ಯಾಕ್ ಮಾಡೋದು. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಹೋಗಿದ್ದು ಆ ಶಾಪ್ಗೆ, ಬಟ್ ಚೆನ್ನಾಗಿರೋದೇ ಸಿಕ್ತು. ಕ್ವಾಲಿಟಿನೂ ಚೆನ್ನಾಗಿದೆ, ಲಾಸ್ಟ್ ಟೈಮ್ ತೊಗೊಂಡಿದ್ದಕ್ಕಿಂತ ಚೆನ್ನಾಗಿದೆ ಕ್ವಾಲಿಟಿ. ಚಂದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವ್ರಿಗೆ ಈ ಥರ ದೊಡ್ಡ ದೊಡ್ಡ ಬಾರ್ಡ್ರ್ ಇರಬೇಕು. ಸಿಲ್ಕ್ ಸ್ಯಾರಿ ಅಂದರೆ ಅವ್ರಿಗೆ ದೊಡ್ಡ ದೊಡ್ಡ ಬಾರ್ಡ್ರ್ ಇರಬೇಕು. ಹೋಗ್ಬೇಕಾದ್ರೆ ಹೇಳಿ ಕಳಿಸಿದ್ರು ಅವರು, ಬಾರ್ಡ್ರ್ ಚೆನ್ನಾಗಿರೋದು ನೋಡ್ಬಿಟ್ಟು ತೊಗೊಂಬ ಅಂತ. ಯಾಕೆಂದರೆ ನನಗೆ ಸ್ವಲ್ಪ ಸೀರಿಯಲ್ ಬಾರ್ಡ್ರ್ ಎಲ್ಲ ದೊಡ್ಡದಿರೋದು, ಇಲ್ಲದೇ ಇರೋದು ಇಷ್ಟ ಆಗುತ್ತೆ, ಚಿಕ್ಕದಾಗಿರೋದು. ಚೆಂದಾಗಿ ಈ ಥರದ್ದು ಇಷ್ಟ ಆಗುತ್ತೆ. ಲಾಸ್ಟ್ ಟೈಮು ಇದಕ್ಕೆ ತೊಗೊಂಡಾಗಲೂ ಅಷ್ಟೇ, ನಾನು ಬಾರ್ಡ್ರ್ ಇಲ್ದಿರೋ ಸೀರೆ ತೊಗೊಂಡಿದ್ದೆ ಗೃಹ ಪ್ರವೇಶಕ್ಕೆ. ಹಂಗೂ ಅಮ್ಮಂಗೆ ಮಾತ್ರ ಅಂದರೆ ಅತ್ತೆಗೆ ಮಾತ್ರ ಅವರು ದೊಡ್ಡ ಬಾರ್ಡ್ರ್ ಇರೋದೇ ಬೇಕಂತ ತಗೊಂಡಿದ್ದ. ಅದಕ್ಕೆ ಹಂಗೆ ಯಾಕೆ ಇಷ್ಟ ಅಷ್ಟೊಂದು ದೊಡ್ಡ ದೊಡ್ಡ ಬಾರ್ಡ್ರದ್ದು. ಮತ್ತು ಗ್ರೀನ್ ಕಲರ್ ತುಂಬ ಚೆನ್ನಾಗಿದೆ, ಒಂಥರ ಗ್ರೀನ್ ಕಲರ್ ಚೆನ್ನಾಗಿದೆ. ಇದು ಮರ್ತ್ಕೋಬಾರ್ದು, ನಾಳೆ ಇದೇ ಫಸ್ಟ್ ಪ್ಯಾಕ್ ಮಾಡಬೇಕು. ಸೊ ಬ್ಯಾಗಲ್ಲಿ ಸೂಟ್ ಕೇಸಲ್ಲಿ ಹಾಕಿಟ್ಬಿಟ್ರೆ ಸರಿ ಹೋಗುತ್ತೆ. ಫ್ರೆಂಡ್ಸ್, ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಹಾಕ್ಕೊಳ್ಳೋಕ್ಕೆ ಸೀರೆ ಮತ್ತು ಪಂಚೆ. ರೇಷ್ಮೆ ಸೀರೆನ ತೊಗೊಂಡಿಲ್ಲ, ನಾರ್ಮಲ್ ಸ್ಯಾರಿನೇ ತೊಗೊಂಡಿದ್ದೀನಿ. ಸೊ ಚಂದುಗೆ ಪಂಚೆ, ಜೀವಗೂ ಪಂಚೆ. ಹಾಗೆ ಆ ಕಡೆಯಿಂದ ಹಾಕೊಂಬರೋಕೆ ಒಂದೊಂದು ಡ್ರೆಸ್ಸು, ಜಿಯಂಗೆ ಎಲ್ಲ ಹಾಕೋಕೆ ಒಂದು ನೈಟ್ ಡ್ರೆಸ್ಸು. ಸಿಂಪಲ್ ಚಿಕ್ಕು ಬ್ಯಾಗು, ಒಂದು ನೈಟ್ಗಲ್ವ ಎಲ್ಲ ಪ್ಯಾಕ್ ಮಾಡಾಯಿತು. ಸೀರೆ ಅದು ಇದೆ ಪ್ಯಾಕ್ ಮಾಡಾಯಿತು. ಇನ್ನೊಂದು ಸ್ವಲ್ಪ ಬೆಳಗ್ಗೆ ಎಲ್ಲ ರೆಡಿ ಆದಮೇಲೆ ಇನ್ನೊಂದು ಸ್ವಲ್ಪ ಇದೆ, ಅದೆಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಆಗುತ್ತೆ. ಇವರು ಇಲ್ಲಿ ಅದು ಮೇಲ್ಗಡೆ ಹೋಗಿದ್ವಿ, ಸ್ಯಾರಿ ಎಲ್ಲ ಮೇಲಿಟ್ಟಿದ್ದೀನಿ ಅಲ್ಲಿ ತರಕ್ಕೆ. ಅಲ್ಲಿ ಬಲೂನ್ ಸಿಕ್ಬಿಡ್ತು, ಬಲೂನ್ ಏರ್ ಹಾಕೋದು, ಅದನ್ನ ಎತ್ಕೊಂಡ್ಬಿಟ್ಟು ಏನೋ ಮಾಡ್ತಿದ್ದಾರೆ. ಏನ್ ಮಾಡ್ಬೇಕು ಬಲೂನ್ ನೀನು? ಏನ್ ಲಾಸ್ಟ್ ಅಮ್ಮ? ಸುಮ್ಮನೆ ಅದು ಲಾಸ್ಟು ಫಸ್ಟು ಅಂತ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾನೆಲ್ಲ ಪ್ಯಾಕ್ ಮಾಡ್ತಾ ಇದ್ದೆ, ಅದು ಸ್ವಲ್ಪ ತೋರಿಸ್ದೆ. ಸ್ಯಾರಿ ಯಾವತ್ತು ತೊಗೊಂಡೆ ಅದು ತೋರಿಸ್ದೆ. ಇವತ್ತು ಹೊರಡೋಕ್ಕಿಂತ ಮುಂಚೆ ಏನೇನೆಲ್ಲ ಮಾಡ್ತೀವಿ ಅದು ತೋರಿಸ್ಬಿಟ್ಟು ಈ ಬ್ಲಾಗ್ ಎಂಡ್ ಮಾಡೋಣ ಅಂತ. ಇದೊಂದು ಚಿಕ್ಕ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ಗಣರಾಜ್ಯೋತ್ಸವ ಮಾಡಿದ್ದಿಲ್ಲಿ ಸ್ವಲ್ಪ ತೋರಿಸಿದ್ದೀನಿ ಎಲ್ಲನೂ. ಜಿಯನ್ಗೆ ಏನಾದರೂ ಸ್ವಲ್ಪ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಏನಾದರೂ ಆರ್ಡ್ರ್ ಮಾಡಬೇಕು, ತರಿಸ್ತೀನಿ ಏನಾದರೂ. ಯಾಕೆಂದರೆ ಒಂದೊಂದ್ಸರಿ ನಿಲ್ಲಿಸ್ಬಿಟ್ಟು ತೊಗೊಬೋದು ಅಲ್ಲೆಲ್ಲಾದ್ರೂ. ಒಂದೊಂದ್ಸರಿ ಅವನೇನು ಮಾಡ್ತಾನೆ ಅಂದರೆ ಅವನು ಮೂಡು, ಅವನು ಎಲ್ಲೂ ಒಂದು ಲಾಸ್ಟ್ ಟೈಮ್ ಹಾಗೆ ಆಯಿತು, ಎಲ್ಲೂ ಸಿಗದಿರೋ ಜಾಗದಲ್ಲಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದಕ್ಕೆ
ಅದಕ್ಕೆ ಮನೆಯಿಂದನೇ ಏನಾದರೂ ಸ್ವಲ್ಪ ತೊಗೊಂಡೋಗ್ಬಿಟ್ರೆ ಬೇಕಾದಾಗ ಕೇಳಿದಾಗ ಕೊಡ್ಬೋದು. ಅದಕ್ಕೆ ಬಿಸ್ಕೆಟ್ಸ್ ಎಲ್ಲ ಇದೆ, ಸ್ವಲ್ಪ ಜ್ಯೂಸ್ ಆ ಥರದ್ದು ಏನಾದರೂ ತರಿಸ್ತೀನಿ. ಇವಾಗ ನೈಟೇ ತರಿಸ್ಬೇಕಿತ್ತು, ನೈಟ್ ಮನೆಗೆ ಬರೋದು ಲೇಟ್ ಆಯಿತು. ನಾವು ಅವ್ನಿಗೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಮ್ಮದೆಲ್ಲ ಏನೇನೋ ಬೇರೆದೆಲ್ಲ ನೋಡೋದಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು. ಟಾಪ್ ಬಂದು ಫ್ಯಾಬ್ ಇಂಡಿಯಲ್ಲಿ ತೊಗೊಂಡಿದ್ದೆ, ಹಾಕ್ಕೊಂಡಿರಲಿಲ್ಲ. ಮತ್ತು ಪ್ಯಾಂಟ್ ಬಂದು ಜೂಡಿಯೋ ಅನಿಸುತ್ತೆ, ವೈಟು ನಾರ್ಮಲ್ ಪ್ಯಾಂಟು. ಸೊ ಇವತ್ತೇನಿಲ್ಲ, ನಾರ್ಮಲ್ ಹಾಕ್ಕೊಂಡಿದ್ದೀನಿ. ಅಲ್ಲೊಂದು ಮನೆಗೂ ಮತ್ತು ಸ್ಯಾರಿ ಹಾಕ್ಕೋಬೇಕಲ್ಲ, ಅದಕ್ಕೆ. ಸೊ ಇವತ್ತು ನಾರ್ಮಲ್. ಹಿಂದೆ ಸ್ವಲ್ಪ ಡಾರ್ಕ್ ಬರ್ತಾಯಿದೆ, ಲೈಟ್ಸ್ ಎಲ್ಲ ಫುಲ್ ಇನ್ನೂ ಆನ್ ಮಾಡಿಲ್ಲ. ಇವಾಗ ಆನ್ಲೈನ್ ಇರೋದ್ರಿಂದ ಯಾವಾಗ ಏನು ಬೇಕಾದ್ರೂ ತರಿಸ್ಕೋಬೋದು, ಅದೊಂದು ಅಡ್ವಾಂಟೇಜು. ನಾವು ಫಸ್ಟ್ ಏನೋ ಬೇರೆ ಪ್ಲ್ಯಾನ್ ಮಾಡಿದ್ವಿ, ಎಲ್ಲೋ ಬೇರೆ ಕಡೆ ಹೋಗೋಣ ಅಂತ, ಬಟ್ ಅದು ಆಗಲಿಲ್ಲ. ಇವಾಗಂತೂ ಸಿಕ್ಕಾಪಟ್ಟೆ ಜನ ಟ್ರಾವೆಲ್ ಮಾಡೋದ್ರಿಂದ ಹತ್ರ ಇಟ್ಕೊಂಡು ಏನೇ ಬುಕ್ ಮಾಡೋಕ್ಕೋದ್ರೂ ಸಿಗೋದಿಲ್ಲ. ಲಾಸ್ಟ್ ಬ್ಲಾಗಲ್ಲಿ ಅದನ್ನೇ ನಾನು ಹೇಳಿರೋದು, ಟಿಪ್ಸ್ ಕೊಟ್ಟಿರೋದು ಟ್ರಾವೆಲ್ ಮಾಡಬೇಕಾದ್ರೆ. ಸೊ ಆ ಬ್ಲಾಗಿನ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇವರಿನ್ನೂ ಅಪ್ಪ ಅಮ್ಮಗ ಎದ್ದಿಲ್ಲ. ಚಂದು ನೆಪ್ಸಿದ್ದೆ, ಎದ್ದಿರ್ಬೇಕು ಅವರು. ಜಿಯನಿಂದ ಮಲಗಿದ್ದಾನೆ, ಅವನು ಹಾಗೆ ರೆಡಿ ಮಾಡಿಸ್ಕೊಂಡು ಹೋಗೋದಷ್ಟೇ. ಸೊ ನಾವು ಹೇಗೆ ಅಂದರೆ ರೋಡ್ ಟ್ರಿಪ್ ಅಂತ ಹೋಗೋದು ಕಮ್ಮಿನೇ. ನಾವು ಜಾಸ್ತಿ ಏನಂದರೆ ಅದರಲ್ಲಿ ಇದರಲ್ಲಿ ಹೋಗ್ಬಿಡ್ತೇವೆ. ಸೊ ರೋಡ್ ಟ್ರಿಪ್ ಅಂತ ಹೋಗೋದು ಯಾವಾಗಲೂ ಸಿಗಂದೂರ್ಗೆ. ಸೊ ಸಿಗಂದೂರ್ಗೆ ಹೋದರೆ ನನಗೇನೋ ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಕೂಡ ಹೇಳಿದ್ದೆ ನಾನು ನಿಮಗೆ ಹೋಗ್ತೀವಿ ಅಂತ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಚಂದು ಒಂದ್ಸರಿ ಹೋಗಿದ್ರು ಅವರೇ, ನನ್ನ ಕಸಿನ್ ಜೊತೆ. ಯಾಕೆಂದರೆ ಅವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಅದಾದಮೇಲೆ ಜಿಯನ್ ಜೊತೆ ಒಂದ್ಸರಿ ಹೋಗಿದ್ವಿ, ಇವಾಗ ಮತ್ತೆ ಜಿಯನ್ ಜೊತೆ ಹೋಗ್ತಿರೋದು. ಸೊ ಜಿಯನ್ಗೆ ಯಾವ ಬಿಸ್ಕೆಟ್ ತೊಗೊಳ್ಳೋದು ಗೊತ್ತಿಲ್ಲ, ಯಾವ ತಿಂತಾನೆ ಅಂತಲೂ ಗೊತ್ತಿಲ್ಲ. ನೋಡೋಣ. ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಟ್ರಾವೆಲ್ ಮಾಡೋಕ್ಕೆ ಅದು ಬೇಕಂತೆ. ಏನು ಬೇಕು ಬಂಗ್ನೆ? ಕಿಂಗ್ ಕಾಂಗ್ ಯಾಕೆ ಬೇಕು ಅವನಿಗೆ? ಇಲ್ಲಾಂದರೆ ಹಠ ಮಾಡ್ತಾನೆ. ಅದಕ್ಕೆ ಏನಾದ್ರು ಒಂದು ಟಾಯ್ಸ್ ತೊಗೊತಾ ಇದ್ದೀನಿ. 2-3 ಸರಿ ಹಂಗೆ ಏನೋ ತೊಗೊಳ್ದೆ ಹೋಗಿ ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದೆ. ಅದಕ್ಕೆ ಸೊ ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿದೆ. ಅದ್ಯಾಕೆ ಅಷ್ಟು ಕಂಫರ್ಟಬಲಾಗಿ ಫೀಲ್ ಆಗ್ತಿಲ್ಲ. ಇದು ಸ್ವಲ್ಪ ಕಂಫರ್ಟಬಲ್ ಆಗಿತ್ತು, ಈ ಕುರ್ತಾ ಹಾಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಇದೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಸೊ ಮಕ್ಳ ಜೊತೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅಷ್ಟೇ ಸ್ವಲ್ಪ ಆದಷ್ಟು ಏನಾದ್ರು ತೊಗೊಳ್ಳಿ. ಆಮೇಲೆ ಕೆಲವೊಂದು ಒಂದು ಡ್ರೆಸ್ಗಳು 1-2 ಎಕ್ಸ್ಟ್ರಾ ಇಲ್ಲಿ ಕಾರಲ್ಲಿ. ನಮ್ಮ ಕಾರಲ್ಲಿ ಯಾವಾಗಲೂ ಇಟ್ಕೊಂಡಿರ್ತೀವಿ 1-2 ಎಕ್ಸ್ಟ್ರಾ. ನಾರ್ಮಲ್ ಇಲ್ಲೇ ಹೋದಾಗಲೂ ಒಂದೊಂದ್ಸರಿ ವಾಮಿಟ್ ಏನಾದರೂ ಮಾಡಿಬಿಟ್ರೆ ಅಂತ. ಸೊ ಕಾರಲ್ಲಿ ಯಾವಾಗಲೂ 1 ಡ್ರೆಸ್ ಎಕ್ಸ್ಟ್ರಾ ಇರುತ್ತೆ. ಜೋ ಬೇಬಿಗೆ ಜ್ಯೂಸ್. ಜೂ ಬೇಬಿದು ಆಯಿತು, ರೆಡಿ. ಆಮೇಲೆ ಟಾಯ್ಸ್ ಮತ್ತು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ. ಯಾಕೆಂದರೆ ಟಾಯ್ಸ್ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಆಟ ಮಾಡ್ತಾರೆ. ಟಾಯ್ಸ್ ಇದ್ದರೆ ಆಟ ಆಡ್ಕೊಂಡು ಕೂತಿರ್ತಾರೆ. ಅದರಲ್ಲೂ ಈ ಏಜಲ್ಲಿ ಪುಟ್ ಮಕ್ಕಳಾದರೆ ಓಕೆ, ಅವ್ರಿಗೇನು ಅಷ್ಟೊಂದು ಇಲ್ಲ, ಸುಮ್ಮನೆ ಮಲ್ಕೊಂಡ್ಬಿಡ್ತಾರೆ, ಆ ಥರ ಆಗುತ್ತೆ. ಬಟ್ ಈ ಏಜಲ್ಲಿ ಸ್ವಲ್ಪ ಕಷ್ಟ. ಈ ಏಜಲ್ಲಿ ಅವ್ರನ್ನ ಸಂಭಾಳಿಸೋದು ಕಷ್ಟ. ಅದರಿಂದ ಅವ್ರಿಗೇನೇನು ಇಷ್ಟ ಒಂದು ಸ್ವಲ್ಪ ತೊಗೊಳ್ಳಿ. ಯಾಕೆಂದರೆ ಇಲ್ಲಿಂದ ಅಷ್ಟೊಂದು ದೂರ ಹೋಗೋದ್ರಿಂದ 8 hours 9 hours ಆಗುತ್ತೆ. ಅದಕ್ಕೆ ಅವ್ರ ಮಧ್ಯೆ ಎಲ್ಲ ನಿಲ್ಸೋದ್ರಿಂದ ಜಾಸ್ತಿನೇ ಆಗುತ್ತೆ. ಅದು ತುಂಬ ಬಿಗ್ಗಲ್ಲ, ತುಂಬ ಟೈಗರ್ ತಗೋ. ಎರಡು ಇಷ್ಟು ತಪ್ಪು ತೊಗೋತಿದ್ದಾನೆ, ಚಿಕ್ಕ ತೊಗೋತಿಲ್ಲ. ಕಾರಲ್ಲಿರುತ್ತೆ, ಇನ್ನೇನು ಮಾಡೋದು, ತೊಗೊಂಡು ಹೋಗೋದು. ಅದೆರಡೇ ಏನಕ್ಕೆ ಬೇಕು ನಿಂಗೆ? ಕಿಂಗ್ ಕಾಂಗು ಅದು ಗಾಡ್ಜಿಲ್ಲ ಅಂತೆ, ಒಂದು ಮಂಕಿ ಇದೆ, ಅದು ಕಿಂಗ್ ಕಾಂಗ್ ಅಂತೆ. 2 ಫೈಟ್ ಮಾಡೋದಂತೆ. ಸೊ ಅದು ಅವನ ಆಟ ಇವಾಗ ಸದ್ಯಕ್ಕೆ. ಸ್ವಿಗ್ಗಿ ಬಂತಂತೆ ನೋಡಿ. ಸ್ವಿಗ್ಗಿ ಇದೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅವನು. ಎಲ್ಲ ಚಂದನು ರೆಡಿಯಾಗಿ ಬಂದು, ಚಂದು ರೆಡಿ, ಡ್ರೈವ್ ಮಾಡೋ ರೆಡಿನ ಕೇಳ್ಬೇಕು ಫಸ್ಟ್. ರೆಡಿ
ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಇವಾಗ ನೆಕ್ಸ್ಟ್ ವ್ಲಾಗ್ ಇಲ್ಲಿಂದ ಹೋಗೋದು ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ಜೀವ್ ಬಾ, ನಮಸ್ಕಾರ ಮಾಡು. ನೀನು ಅಲ್ಲಿಂದ ಮಾಡ್ತಿರೋದು ಕಾಣಿಸ್ತಿಲ್ಲ, ಇಲ್ಲಿ ಬನ್ನಿ. ಟಾಯ್ ಇಟ್ಕೊಂಡು ರೆಡಿಯಾಗಿ ಹೋಗಿದ್ದಾರೆ ಕಾರಲ್ಲಿ. ಹೇಳಿ ನಮಸ್ಕಾರ. ನಮಸ್ಕಾರ.